ಭೈರತಿ ಬಸವರಾಜ್ ಅವರ ಮೆಡಿಕಲ್ ಟೆಸ್ಟ್ ಮುಗಿಸಿ ಇದೀಗ ಕೋರ್ಟ್ಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಐಡಿ ತಂಡ ಭೈರತಿ ಬಸವರಾಜ್ರನ್ನ ಕೋರ್ಟ್ಗೆ ಕರೆದೊಯ್ತಾ ಇದೆ. ಇದು ಬೌರಿಂಗ್ ಆಸ್ಪತ್ರೆಯಿಂದ ಕೋರ್ಟ್ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ಗೆ ಅಂತ ಕರ್ಕೊಂಡು ಹೋಗಿದ್ರು. ಮೆಡಿಕಲ್ ಚೆಕಪ್ ಮುಗಿದ ನಂತರದಲ್ಲಿ ಇದೀಗ ಕೋರ್ಟ್ಗೆ ಸಿಐಡಿ ತಂಡ ಭೈರತಿ ಬಸವರಾಜ್ರನ್ನ ಕರ್ಕೊಂಡು ಹೋಗ್ತಾ ಇದೆ. ಕೆಲ ದೃಶ್ಯಗಳು ಲಭ್ಯವಾಗಿದೆ, ನೀವು ಗಮನಿಸಬಹುದು. ಇದೀಗ ಕೋರ್ಟ್ನತ್ತ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಆಗ್ಲೇ ಹೇಳಿದಾಗೆ ಸಿಐಡಿ ಮತ್ತೆ ಮುಂದಿನ ವಿಚಾರಣೆಗೆ ಅವರನ್ನ ವಶಕ್ಕೆ ಕೇಳುವಂತ ಸಾಧ್ಯತೆಗಳಿದೆ. ಮುಂದಿನ ವಿಚಾರಣೆ ಅಗತ್ಯ ಕಂಡು ಬಂದಲ್ಲಿ ಜಡ್ಜ್ ಮುಂದೆ ಈ ರೀತಿಯಾಗಿ ಮನವಿಯನ್ನ ಮಾಡಿಕೊಳ್ಳಬಹುದು. ಇದೀಗ ನೇರವಾಗಿ ಕೋರ್ಟ್ಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಇನ್ನೇನು ಕೆಲ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಅವರನ್ನ ಹಾಜರುಪಡಿಸ್ತಾರೆ. ಅವರಿಗೆ ಹೇಳಿಕೆಯನ್ನ ದಾಖಲು ಮಾಡುವಂತ ಅವಕಾಶ ಇರುತ್ತೆ. ಅದಾದ ನಂತರದಲ್ಲಿ ಮುಂದೇನು ಅನ್ನೋದಕ್ಕೆ ಇನ್ನೊಂದು ಕೆಲ ಹೊತ್ತುಗಳು ಕಾಯಬೇಕಿದೆ. ನಾವು ಸಿಐಡಿ ಮತ್ತೆ ಕಸ್ಟಡಿ ಕೇಳುತ್ತಾ ಹೇಗೆ ಅನ್ನೋದು, ಅದರ ಅವಶ್ಯಕತೆ ಎಷ್ಟಿದೆ ಅನ್ನೋದು ಅಧಿಕಾರಿಗಳೇ ಹೇಳಬೇಕಿದೆ, ಜಡ್ಜ್ ಗಮನಕ್ಕೆ ತರಬೇಕಿದೆ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ದೊಡ್ಡ ಸಂಕಷ್ಟನೇ ಇದು ಭೈರತಿ ಬಸವರಾಜ್ ಅವರಿಗೆ. ಬಹುಶಃ ಆರಂಭದಲ್ಲಿ ಅವರು ಇಷ್ಟೊಂದು ಮುಂದುವರಿಯುತ್ತೆ ಅಂತ ಅಂದ್ಕೊಂಡಿರ್ಲಿಲ್ವೇನೋ. ಹಾಗಾಗಿ ಆಂಟಿಸಿಪೇಟರಿ ಬೇಲ್ಗೆ ಅರ್ಜಿಯನ್ನ ಹಾಕಿ ಸುಮ್ಮನಾಗಿದ್ರು. ಬಟ್ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ. ಅಫ್ಕೋರ್ಸ್ ಅದು ತಲೆಮರೆಸ್ಕೊಂಡಂತೇನೆ. ಸೆಷನ್ಗೂ ಕೂಡ ಅಟೆಂಡ್ ಆಗ್ತಾ ಇರಲಿಲ್ಲ. ಎಲ್ಲಿದ್ರು ಏನು ಅನ್ನೋದೇ ಗೊತ್ತಾಗಿರ್ಲಿಲ್ಲ. ಬಹುಶಃ ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಇತ್ತು ಅನ್ಸುತ್ತೆ, ಆಂಟಿಸಿಪೇಟರಿ ಬೇಲ್ಗೆ ಅರ್ಜಿ ಹಾಕಿದ್ದೀನಿ, ಅದು ಸಿಕ್ಬಿಡುತ್ತೆ ಅಂತ, ಆಮೇಲೆ ಯಾವ ತಲೆನೋವುಗಳು ಇರೋದಿಲ್ಲ ಅಂತ. ಬಟ್ ಹಾಗಾಗ್ಲಿಲ್ಲ. ಹೈಕೋರ್ಟ್ನಲ್ಲೂ ವಜಾ ಆಯಿತು, ಯಾವುದೂ ಫಲ ಕೊಡಲಿಲ್ಲ. ಹಾಗಾಗಿ ತಾನು ಶರಣಾಗ್ತೀನಿ ಅನ್ನೋದಾಗಿ ಬಂದ್ರು. ಬಟ್ ಸಿಐಡಿ ಅಧಿಕಾರಿಗಳು ಶರಣಾಗೋದಕ್ಕೆ ಮುಂಚಿತವಾಗಿಯೇ ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ. ಅವರು ಯಾವ ಫ್ಲೈಟ್ ನಲ್ಲಿ ಬರ್ತಾ ಇದ್ರು, ಎಲ್ಲಿ ಲ್ಯಾಂಡ್ ಆಗ್ತಾರೆ, ಇವೆಲ್ಲ ಮಾಹಿತಿ ಕೂಡ ಸಿಐಡಿ ಅಧಿಕಾರಿಗಳಿಗೆ ಇದ್ದಿದ್ರಿಂದ ಫ್ಲೈಟ್ ಲ್ಯಾಂಡ್ ಆಗೋ ಸಮಯಕ್ಕೇನೆ ಅಲರ್ಟ್ ಆಗಿದ್ರು. ಅವರನ್ನ ವಶಕ್ಕೆ ಪಡೆದು ಕರ್ಕೊಂಡು ಹೋಗಿದ್ದಾರೆ ಸಿಐಡಿ ಕಚೇರಿಗೆ. ಅದಾದ ನಂತರ ಒಂದು ಹಂತದ ವಿಚಾರಣೆ ನಡೆಸಿದ್ದಾರೆ. ಬೆಳಗ್ಗೆಯಲ್ಲೂ ಕೂಡ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ರು. ಅದಾದ ನಂತರ ಆಸ್ ಪರ್ ಪ್ರೊಸೀಜರ್ ಪ್ರೋಟೋಕಾಲ್ಸ್ ಇದಾವೆ, ಅವುಗಳನ್ನ ಫಾಲೋ ಮಾಡಬೇಕಾಗತ್ತೆ. ಹಾಗಾಗಿ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ, ಮೆಡಿಕಲ್ ಚೆಕಪ್ ಮುಗಿಸಿದ್ದಾರೆ. ಇದೀಗ ನೇರವಾಗಿ ಅವರನ್ನ ಕೋರ್ಟ್ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಹೇಳಿಕೆಗಳನ್ನೆಲ್ಲ ನೀವು ಗಮನಿಸಬಹುದು. ಯಾವಾಗ ಈ ಬಿಕ್ಲು ಶಿವ ಕೊಲೆ ಕೇಸ್ ಹೊರಗಡೆ ಬಂತು, ಅವ್ರ ತಾಯಿ ಹೋಗಿ ಕಂಪ್ಲೇಂಟ್ ಫೈಲ್ ಮಾಡ್ತಾರೆ. ಅದಂದ್ರೆ ಎಷ್ಟು ವಿಕೃತವಾಗಿ ಆತನನ್ನ ಸಾಯಿಸಲಾಗಿತ್ತು ಅನ್ನೋದನ್ನ ಕೂಡ ತಾಯಿ ಹೇಳ್ತಾರೆ. ದೇಹಗಳನ್ನ ತುಂಡು ತುಂಡು ಕೊಚ್ಚಿ ಕೊಚ್ಚಿ ಹಾಕಲಾಗಿತ್ತು ಅಂತ. ಇದೇ ಪ್ರಕರಣ ಇದೀಗ ಭೈರತಿ ಬಸವರಾಜ್ ಅವರಿಗೆ ಉರುಳಾಗ್ಬಿಟ್ಟಿದೆ. ಮತ್ತೊಬ್ಬ ಆರೋಪಿ ಅಜಿತ್ಗೆ ಇದೀಗ ಸಿಐಡಿ ಕಸ್ಟಡಿ ತಗೊಂಡಿದೆ. ಮಲಯಾಳಿ ಅಜಿತ್ ಪೊಲೀಸ್ ಕಸ್ಟಡಿಗೆ ಆದೇಶ ಆಗಿದೆ. ಫೆಬ್ರವರಿ 19ರವರೆಗೂ ಕೂಡ ಸಿಐಡಿ ಕಸ್ಟಡಿಗೆ ನೀಡಿ ಆದೇಶವನ್ನ ಕೊಟ್ಟಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಈ ಆದೇಶ ಬಂದಿದೆ. ಅಜಿತ್ ಅಂತ ಇದೇ ಕೊಲೆ ಪ್ರಕರಣದ ಮತ್ತೊಬ್ಬ ಆರೋಪಿ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಮತ್ತೊಬ್ಬ ಅಜಿತ್ ಅಂತ, ಮಲಯಾಳಿ ಅಜಿತ್ ಅಂತ, ಈತನನ್ನ ಇದೀಗ ಫೆಬ್ರವರಿ 19ರವರೆಗೂ ಕೂಡ ಸಿಐಡಿ ಕಸ್ಟಡಿಗೆ ಕೊಟ್ಟು ಆದೇಶ ಹೊರಡಿಸಲಾಗಿದೆ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಆಂಬ್ಯುಲೆನ್ಸ್ನಲ್ಲಿ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಯಾವ ರೀತಿಯಾದಂಥ ಚಿತ್ರಹಿಂಸೆ ಆತನಿಗೆ ಕೊಟ್ಟಿದ್ರು ಅನ್ನೋದನ್ನೆಲ್ಲ ಅವರ ತಾಯಿ ವಿವರಿಸಿದ್ರು. ಈಗ ಅದೇ ಕೇಸ್ನ ಮುಂದುವರೆದ ಭಾಗ ಇದು. ಪ್ರತಿನಿಧಿ ವಿಕಾಸ್ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾರೆ. ವಿಕಾಸ್, ಇದೀಗ ಮತ್ತೊಂದು ಆರೋಪಿ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಅಜಿತ್ ಅಂತ 19 ದಿನಗಳವರೆಗೂ ಕೂಡ ಸಿಐಡಿ ಕಸ್ಟಡಿಗೆ ಆತನನ್ನ ಒದಗಿಸಲಾಗಿದೆ, ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಿಕಾಸ್. ಎಸ್ ಚೈತ್ರ, ಇನ್ನು ಈ ಒಂದು ಪ್ರಕರಣದಲ್ಲಿ A20 ಆರೋಪಿಯಾಗಿರ್ತಕ್ಕಂಥ ಅಜಿತ್ ಅಲಿಯಾಸ್ ಮಲಯಾಳಿ ಅಜಿತ್ ಏನಿದ್ದಾನೆ, ಈತ ಏನು ಆ ಭಾಗದಲ್ಲಿ ಅಂದ್ರೆ ಭೈರತಿ ಬಸವರಾಜ್ ಅವರ ಕ್ಷೇತ್ರದಲ್ಲಿ ಹಲವು ಕಡೆಯಲ್ಲಿ ಈ ಒಂದು ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನ ಮಾಡಿಕೊಂಡು ಫೈನಾನ್ಸ್ ಬಿಟ್ಕೊಂಡು ಭೈರತಿ ಬಸವರಾಜ್ ಅವರು ಸೇರಿದಂತೆ ಜಗ್ಗ ಎಲ್ಲರಿಗೂ ಕೂಡ ಫೈನಾನ್ಷಿಯರ್ ಆಗಿದ್ದಿದ್ದೆ ಈ ಮಲಯಾಳಿ ಅಜಿತ್. ಸೊ ಈ ಒಂದು ಪ್ರಕರಣದಲ್ಲಿ ಒಂದು ಜಾಗದ ಮೇಲೆ ಏನು ಬಿಕ್ಲು ಶಿವ ಮತ್ತು ಈ ಒಂದು ಜಗ್ಗ ಅವರ ಗ್ಯಾಂಗ್ ನಡುವೆ ಏನು ಗಲಾಟೆ ಆಗ್ತಾ ಇತ್ತು, ಇದರಲ್ಲಿ ಫೈನಾನ್ಸ್ ಮಾಡಿ ಆ ಜಾಗವನ್ನು
ಕಳ್ಕೊಳ್ಬೇಕು ಅಂತೇಳಿ ಪ್ಲಾನ್ ಮಾಡಿದ್ದು ಎಲ್ಲವನ್ನ ಮಾಡಿದ್ದು ಕೂಡ ಈ ಅಜಿತ್ ಒಬ್ಬ ವಕೀಲ ಆಗಿರೋದ್ರಿಂದಾಗಿ ಇವ್ರನ್ನ ಅರೆಸ್ಟ್ ಮಾಡೋದಕ್ಕೆ CID ಪೊಲೀಸರು ಹರಸಾಹಸವನ್ನೇ ಪಟ್ಟರು ಅಂತ ಹೇಳಿ ಹೇಳ್ಬೋದು. ನಾನೊಬ್ಬ ವಕೀಲ ಇದ್ದೀನಿ, ನನ್ನನ್ನ ಯಾವುದೇ ಬೇಸ್ಲೆಸ್ ಇವರು ಅರೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿ ಕೋರ್ಟ್ ತನ್ನ ಕಸ್ಟಡಿಗೆ ತೆಗೆದುಕೊಂಡಿದ್ದ ಹೊರತು CID ಕಸ್ಟಡಿಗೆ ನೀಡಿರಲಿಲ್ಲ. ನಿನ್ನೆ ಅವರ ಬೇಲನ್ನ ಕ್ಯಾನ್ಸಲ್ ಮಾಡಿ ನಿನ್ನೆ CID ವಶಕ್ಕೆ ಏನು ಕೋರ್ಟ್ ನೀಡಿತ್ತು. ಸದ್ಯ ಇವತ್ತು ಏನು ಆತನನ್ನ ಕೂಡ ಮಲಯಾಳಿ ಅಜಿತ್ನನ್ನು ಕೂಡ ಬೋರಿಂಗ್ ಆಸ್ಪತ್ರೆಗೆ ಕರೆತಂದು ಮೆಡಿಕಲ್ ಮಾಡಿಸಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಸದ್ಯ 19ರವರೆಗೂ ಕೂಡ ಅಜಿತ್ನನ್ನ ಈಗ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನ ಮುಂದುವರಿಸ್ತಾರೆ. ಅಜಿತ್ ಈ ಒಂದು ಜಾಗದ ವ್ಯವಹಾರ ಮತ್ತು ಈ ಬಿಕ್ರು ಶಿವ ಕೊಲೆ ಪ್ರಕರಣದಲ್ಲಿ ಫೈನಾನ್ಸ್ ಮಾಡಿದ್ದಾರೆ ಮತ್ತು ಒಳಸಂಚನ್ನ ರೂಪಿಸಿದ್ದಾರೆ ಅಂತಕ್ಕಂಥ ಆರೋಪ ಈಗ ಅಜಿತ್ ಮೇಲೆ ಇರುವಂತದ್ದು. ಚೈತ್ರ, ಥ್ಯಾಂಕ್ ಯು ವಿಕಾಸ್ ಮಾಹಿತಿಗಾಗಿ.